ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಬೋಂಡಾಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೋಂಡಾಸ್ ರೋಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದು ನಮಗೆ ಅಕ್ಕಿ ರೊಟ್ಟಿ, ಆಮೇಲೆ ಚಪಾತಿ, ಗೀ ರೈಸ್ ಮತ್ತೆ ಬಾಯ್ಲ್ಡ್ ರೈಸ್ ಇದ್ರ ಜೊತೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬೋಂಡಾಸ್ ಸಿಗುವಾಗ ನೀವು ಈ ತರ ಒಂದ್ಸಲ ಮಾಡಿ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ, ತುಂಬಾನೇ ಟೇಸ್ಟಿ ಆಗುತ್ತೆ. ಬನ್ನಿ ನೋಡೋಣ ಯಾವ ತರ ಮಾಡೋದಂತ. ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ನೋಡಿ, ಇಲ್ಲಿ ನಾನು ಒಂದು ಬೌಲ್ ಬೋಂಡಸ್ ತಗೊಂಡಿದ್ದೇನೆ. ಇದನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಂಡದ್ದು. ನಿಮಗೆ ಕಾಣ್ತದಲ್ಲ ಎಷ್ಟು ಉಂಟಂತ, ಇಷ್ಟು ಬೋಂಡಸ್ ಉಂಟು. ಇದನ್ನು ಫಸ್ಟ್ ನಮಗೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಈ ತರ ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಇಷ್ಟು ಬೋಂಡಸ್ ಉಂಟು, ನಿಮ್ಗೆ ಕಾಣ್ತದಲ್ಲ ಇಷ್ಟು ಉಂಟು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ನೀರು ಏನು ಹಾಕಬಾರ್ದು, ಇದರಲ್ಲೇ ನೀರು ಬರುತ್ತೆ, ಅದರಲ್ಲಿ ಬರುವ ನೀರೇ ಸಾಕು, ಬೇರೆ ನೀರು ಎಕ್ಸ್ಟ್ರಾ ನೀರು ಬೇಡ, ಹಾಕೋದು ಬೇಡ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಹಾಕಿ 2 ವಿಸಿಲ್ ಕೊಡಬೇಕು. ಜಾಸ್ತಿ ಟೈಮ್ ಇದು ಕುಕ್ ಮಾಡಬಾರ್ದು. ಈ ತರ ಈ ಬೋಂಡಸ್ ಎಲ್ಲ ಜಾಸ್ತಿ ಟೈಮ್ ಕುಕ್ ಮಾಡಿದ್ರೆ ಅದು ರಬ್ಬರ್ ತರ ಆಗುತ್ತೆ. ಅದಕ್ಕೋಸ್ಕರ 2 ವಿಸಿಲ್ ಮಾತ್ರ ಸಾಕು. ನೋಡಿ, ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಅದರಲ್ಲಿ ಇಟ್ಟಿದ್ದೇನೆ. 2 ವಿಸಿಲ್ ಹೋದ ನಂತರ ಸ್ಟವ್ ಆಫ್ ಮಾಡಿರಿ. ಆಮೇಲೆ ನೋಡಿಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಳ್ಳಿ. ಕೋಕೋನಟ್ ಆಯಿಲ್ ಇದ್ರೆ ಅದೇ ಹಾಕೊಳ್ಳಿ, ಇಲ್ಲ ಬೇರೆ ಆಯಿಲ್ ಕೂಡ ಆಗ್ಬಹುದು. ಕೋಕೋನಟ್ ಆಯಿಲ್ ಇದ್ರೆ ಚೆನ್ನಾಗಿರುತ್ತೆ ಅದರಲ್ಲಿ ಮಾಡಿದ್ರೆ. ಆಮೇಲೆ ನೋಡಿಲಿ ಒಂದು 4 ಎಸಳು ಬೆಳ್ಳುಳ್ಳಿ, ದೊಡ್ಡ ಸೈಜ್ ಬೆಳ್ಳುಳ್ಳಿ, ಇದು ಚಿಕ್ಕದಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅದು ಸಪೂರ ಉದ್ದವಾಗಿ ಕಟ್ ಮಾಡ್ಕೊಂಡದ್ದು. ಆಮೇಲೆ ಒಂದು ಪೀಸ್ ಶುಂಠಿ ಕೂಡ, ಅದು ಕೂಡ ಅಷ್ಟೇ ಸಪೂರ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈ ತರ ಕಟ್ ಮಾಡ್ಕೊಂಡು ಹಾಕ್ಬಹುದು, ಇಲ್ಲ ಜಜ್ಕೊಂಡು ಹಾಕೋದಾದ್ರೂ ಆಗ್ಬಹುದು, ಯಾವ ತರ ಕೂಡ ಹಾಕ್ಬಹುದು. ಇದನ್ನು ಚೆನ್ನಾಗಿ ಕಾಯಿಸಿ. ಫಸ್ಟ್ ಅದು ಒಂದು ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ, ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಬಂದ ನಂತರ ಇದಕ್ಕೆ ಈರುಳ್ಳಿ ಹಾಕೊಳ್ಳಿ. ಚೆನ್ನಾಗಿ ಕಾಯಿಸಿ ಫಸ್ಟ್. ಇದು ನೋಡಿಲಿ ಈ ತರ ಕಲರ್ ಚೇಂಜ್ ಆಗಿ ಬಂದಿದೆ. ಇವಾಗ ಇದಕ್ಕೆ ಒಂದು ಮೀಡಿಯಂ ಸೈಜ್ 3 ಈರುಳ್ಳಿ ಈ ತರ ನೈಸ್ ಆಗಿ ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಒಂದು ಕೆಂಪು ಬಣ್ಣ ಬರುತ್ತಲ್ಲ ಅಷ್ಟರ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಈ ತರ ಕೆಂಪು ಬಣ್ಣಕ್ಕೆ ಬರಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಆ ನಂತರ ನಾವು ಇದಕ್ಕೆ ಮಸಾಲಾ ಪೌಡರ್ ಎಲ್ಲ ಹಾಕಿದ್ರೆ ಆಯ್ತು. ಈ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, ನಾವು ಫಸ್ಟ್ ಸ್ವಲ್ಪ ಹಾಕಿದ್ದೇವೆ, ಇವಾಗ ಎಷ್ಟು ಸಾಕು. ಆನಂತರ ಒಂದು 2 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಫುಲ್ ಆಗಿ ಹಾಕಿದ್ರೆ ಆಯ್ತು. ಆಮೇಲೆ 2 ಟೀ ಸ್ಪೂನ್ ಇದು ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಪೌಡರ್, ಸೋಂಪು ಅಂದ್ರೆ ಬಡಿ ಸೊಪ್ಪು ಉಂಟಲ್ಲ ಅದರ ಪೌಡರ್ ಒಂದು ಅರ್ಧ ಟೀ ಸ್ಪೂನ್. ಅನಂತರ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಮತ್ತೆ ಒಂದು 3/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನಾವು ಮಸಾಲಾ ಪೌಡರ್ ಎಲ್ಲ ಹಾಕಿ ಈ ತರ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದ್ರೆ ಇದ್ರ ನಾನು ಹೇಳ್ದಾಗೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆನಂತರ ಇದಕ್ಕೆ ನಾವು ಟೊಮೆಟೊ ಹಾಕಿದ್ರೆ ಆಯ್ತು. ಇನ್ನು ಇದಕ್ಕೆ ಟೊಮೆಟೊ ಹಾಕು, ಒಂದು ಮೀಡಿಯಂ ಸೈಜ್ 2 ಟೊಮೆಟೊ ಈ ತರ ಕಟ್ ಮಾಡಿಟ್ಟಿದ್ದೇನೆ. ಚಿಕ್ಕದಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಟೊಮೆಟೊ ಹಾಕೊಂಡು ಫಸ್ಟ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಒಂದು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಫಸ್ಟ್ ಬೇಯಿಸಿಟ್ಟಿದ್ದ ಬೋಂಡಾಸ್ ಉಂಟಲ್ಲ ಅದು ನೀರು ಸಮೇತನೇ ಇದಕ್ಕೆ ಹಾಕಿದ್ರೆ ಆಯ್ತು. ನೋಡಿಲಿ ಈ ತರ ನೀರು, ಎಷ್ಟು ನೀರು ಉಂಟಂದ್ರೆ ನಾವು ಸ್ವಲ್ಪ ನೀರು ಹಾಕಿಲ್ಲ, ಇಷ್ಟು ನೀರು ಬಂದಿದೆ ಅದರಲ್ಲಿ. ಈ ನೀರಿನ ಜೊತೆಗೇನೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕೊಳ್ಳಿ, ನಾವು ಫಸ್ಟ್ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಈ ಟೈಮಲ್ಲಿ ಬೇಕಾದಷ್ಟು ಉಪ್ಪು ಹಾಕೊಂಡು ಮುಚ್ಚಲು ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಂಡು ಮುಚ್ಚಲು ಹಾಕಿ ಹೈ ಫ್ಲೇಮಲ್ಲಿ ಇಟ್ಟು ಒಂದು 5-6 ನಿಮಿಷ ನಾವು ಚೆನ್ನಾಗಿ ಕುದಿಸಬೇಕು. ಇದು ಮುಚ್ಚಲು ಹಾಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 5 ಅಥವಾ 6 ನಿಮಿಷ ಚೆನ್ನಾಗಿ ಕುದಿಯಲಿ ಇದು. ನೋಡಿಲಿ ಈ ತರ ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದರ ನೀರೆಲ್ಲ ಬತ್ತಿ ಬರಬೇಕು. ಇನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಓಪನಲ್ಲೇ ಇಟ್ಟು ಚೆನ್ನಾಗಿ ಕುದಿಸಬೇಕು. ಇದರ ನೀರೆಲ್ಲ ಬತ್ತಿ ಬರಬೇಕು, ರೋಸ್ಟ್ ತರ ಹಾಕಬೇಕು. ಅದಕ್ಕೋಸ್ಕರ ಓಪನಲ್ಲೇ ಇಟ್ಟು, ಮುಚ್ಚಲು ಹಾಕಬೇಡಿ, ಓಪನಲ್ಲೇ ಇಟ್ಟು ಹೈ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಇದೇ ತರ ಮಧ್ಯದಲ್ಲಿ ಮಿಕ್ಸ್ ಮಾಡಿಕೊಡಿ. ಯಾಕಂದ್ರೆ ಚೆನ್ನಾಗಿ ಇದರ ನೀರೆಲ್ಲ ಉಂಟಲ್ಲ ಇವಾಗ ಎಷ್ಟು ಲೂಸ್ ಆಗಿ ಉಂಟು, ಇದು ತೆಳುವಾಗಿ ಉಂಟು, ಇದರ ನೀರೆಲ್ಲ ಬತ್ತಿ ರೋಸ್ಟ್ ತರ ಆಗಿ ಬರಬೇಕು. ಅಷ್ಟರ ತನಕ ಚೆನ್ನಾಗಿ ಕುದಿಸಬೇಕು. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾನೆ ಇರಿ, ಮಿಕ್ಸ್ ಮಾಡಿಕೊಡಿ ಮಧ್ಯದಲ್ಲಿ. ಓಪನ್ ಅಲ್ಲೇ ಇಟ್ಟರೆ ಆಯ್ತು, ಮುಚ್ಚಲು ಹಾಕಬೇಡಿ, ಬೇಗನೆ ಆಗುತ್ತೆ.
ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಬತ್ತಿ ಬಂದಿದೆ. ಈ ಥರ ಆಗಬೇಕು. ಮಧ್ಯ ಮಧ್ಯದಲ್ಲಿ ನಾನು ಹೇಳ್ದಾಗೆ ಮಿಕ್ಸ್ ಮಾಡಿ ಕೊಡಬೇಕು. ಈ ಥರ ಇಷ್ಟು ಸಾಕು, ಇದಕ್ಕಿಂತ ಇನ್ನೂ ಜಾಸ್ತಿ ಡ್ರೈ ಆಗೋದು ಬೇಡ. ಇಷ್ಟೇ, ಈ ಒಂದು ಇದರಲ್ಲಿ ಸಾಕು, ಇಷ್ಟು ಸಾಕು. ಈ ಥರ ನಿಮಗೆ ಕಾಣ್ತದಲ್ಲ. ಇನ್ನು ಇದಕ್ಕೆ ಲಾಸ್ಟಾಗಿ ಫೈನಲ್ ಆಗಿ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು 2-3 ಹಸಿಮೆಣಸು ಕಟ್ ಮಾಡಿಕೊಂಡು ಹಾಕೊಳ್ಳಿ. ಇವಾಗ ನಮ್ಮ ಬೋಂಡಾಸ್ ರೋಸ್ಟ್ ಇಲ್ಲಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಇದು ರೈಸ್ ಜೊತೆ, ಆಮೇಲೆ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಇದರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ತುಂಬ ಸುಲಭವಾಗಿ ಮಾಡಿದ್ದೀನಿ ನೋಡಿ. ಇದರಲ್ಲಿ ಎಷ್ಟು ಈಸಿಯಾಗಿ ಮಾಡಿದ್ದೀವಿ ಅಂತ. ತುಂಬ ಸುಲಭ ಮಾಡೋಕ್ಕೆ, ಜಾಸ್ತಿ ಕೆಲಸ ಏನೂ ಇಲ್ಲ. ನಮ್ಮ ಬೋಂಡಾಸ್ ರೋಸ್ಟ್ ಇಲ್ಲಿ ರೆಡಿ ಆಗಿದೆ ನೋಡಿದ್ರಲ್ಲ. ಇದರ ಮೇಲೆ ಲಾಸ್ಟ್ ನಾವು ಈ ಥರ ಸರ್ವ್ ಮಾಡುವಾಗ ಇದರ ಮೇಲ್ಗಡೆ ಸ್ವಲ್ಪ ನಿಂಬೆ ರಸ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.